ಕೊನೆಗೂ ಇವತ್ತು ಡೀಪ್ ಫಾರೆಸ್ಟ್ ಒಳಗಡೆ ಒಂದು ನೈಟ್ ಕ್ಯಾಂಪಿಂಗ್ ಮಾಡೋಣ ಅಂತ ಬಂದಿದೀವಿ. ಇದರಲ್ಲಿ ನನ್ನ ಫ್ರೆಂಡ್ ಗಿರಿಬ್ರೋ ಇದ್ದಾರೆ, ಆಮೇಲೆ ಜೀವನ್ ಇದ್ದಾರೆ. ಮಳೆ ಕೂಡ ಸ್ಟಾರ್ಟ್ ಆಗ್ತಿದೆ. ಪ್ರತಿ ಸರಿ ನಾನು ನೋಡ್ತಿದ್ರಿ, ನಾನು ಎಲ್ಲ ಹೋದ್ರು ಒಬ್ಬನೇ ಕ್ಯಾಂಪ್ ಮಾಡ್ತಿದ್ದೆ, ಎಲ್ಲೇ ಏನೇ ಬಂದ್ರು ಒಬ್ಬನೇ ಮಾಡ್ತಿದ್ದೆ, ಏನೇ ಪ್ರಾಬ್ಲಮ್ ನಾನು ಒಬ್ಬನೇ ಫೇಸ್ ಮಾಡ್ತಿದ್ದೆ. ಬಟ್ ಈಗ ಏನಂತಂದ್ರೆ ನಾನು ಒಬ್ಬನೇ ಫೇಸ್ ಮಾಡ್ತಿಲ್ಲ. ಈಗ ಬೇರೆ ಮಳೆ ಬೇರೆ ಬರೋಕ್ಕಾಗ್ತಿದೆ, ನಾನು ಒಬ್ಬನೇ ಫೇಸ್ ಮಾಡ್ತಿಲ್ಲ. ನನ್ನ ಬದಲಾಗಿ ಇಲ್ಲಿ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಇದ್ದಾರೆ, ಇವರೊಬ್ರು ಆಕ್ಚುಲಿ ಇವರು ಇಬ್ರು ಕ್ರಿಯೇಟರ್ಸ್ ಗೈಸ್ ಇಬ್ರು. ಸೊ ಈಗೇನಂದ್ರೆ ನಾವೆಲ್ಲ ಪ್ಲಾನ್ ಮಾಡಿ ಒಂದು ಕ್ಯಾಂಪ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಈ ಜಾಗದಲ್ಲಿ ಈಗ ನೋಡಿ ಫಾರೆಸ್ಟ್ ಅಂದ್ರೆ ಲಿಮಿಟೆಡ್ ಫಾರೆಸ್ಟ್ ಗೈಸ್. ಇದು ಮಳೆ ಬೇರೆ ಸ್ಟಾರ್ಟ್ ಆಗಿದೆ, ಸಕ್ಕತ್ತಾಗಿರುತ್ತೆ ಇವತ್ತು, ಮಜಾ ಅಡ್ವೆಂಚರಸ್ ಫುಲ್ ಪಕ್ಕ. ಫಸ್ಟ್ ಟೈಮ್ ಬ್ರೋ ಈ ಮಳೆ ವೆದರ್ಗೆ ಚಿಕನ್ ಟಿಕ್ಕಾ ಏನಾದ್ರು ಮಾಡಿದ್ರೆ ಚೆನ್ನಾಗಿರುತ್ತೆ, ಮಸ್ತ್ ಆಗಿರುತ್ತೆ. ಟ್ರೈ ಮಾಡೋಣ ಆಗುತ್ತೆ ಬ್ರೋ ನಿಜವಾಗ್ಲು. ಗಾಯ್ಸ್ ಜೋರಾಗಿ ಮಳೆ ಸ್ಟಾರ್ಟ್ ಆಗ್ತಿದೆ. ಫಸ್ಟ್ ಸೌದೆಗಳನ್ನ ನಾವು ಇದ್ ಮಾಡ್ಕೋಬೇಕು, ಸೌದೆಗಳನ್ನ ತಗೊಳ್ಳೋಣ. ಗಾಯ್ಸ್ ಎಲ್ರು ಕ್ರಿಯೇಟರ್ ಆಗ್ಬಿಟ್ಟು ಈಗ ಇದು ಟೆನ್ಷನ್ ಆಗ್ಬಿಟ್ಟು ಯಾರು ಏನೇನ್ ಮಾತಾಡ್ದು ಸ್ಟೋರೇಜ್ ಆಲ್ರೆಡಿ ಫುಲ್ ಆಗ್ಬಿಟ್ಟಿದೆ ಇವ್ರದ್ದು. ನಂದು 70 GB ಏನೋ ಇದೆ ಗೈಸ್. ಸೊ ಬೇಗ ಇದನ್ನೆಲ್ಲ ಎತ್ಕೊಬಿಟ್ಟು ಆಲ್ರೆಡಿ ಇಷ್ಟು ತಗೊಂಡಿದೀವಿ. ಇನ್ನ ಮಳೆ ಬಂದ್ಬಿಟ್ರೆ ಆಗಲ್ಲ ಮಾಡಕ್ಕೆ. ಪೃಥ್ವಿ ಬ್ರೋ ನೀನ್ ಏನಂತಂದ್ರೆ ಬ್ರೋ, ನೀನ್ ಆ ಕಡೆ ಸೈಡ್ ಹುಡ್ಕು ಬ್ರೋ, ಏನಾದ್ರು ಸೌದೆಗಳು ಸಿಗುತ್ತೇನಂತ. ಜೀವನ್ ಬ್ರೋ ನೀನ್ ಈ ಲೊಕೇಶನ್ ಹೋಗು ಬ್ರೋ, ನಾನು ಈ ಲೊಕೇಶನ್ ಹೋಗ್ತೀನಿ ಗೈಸ್. ಜೋರ್ ಆಯ್ತಲ್ಲ ಬ್ರೋ ಮಳೆ. ಅಯ್ಯಪ್ಪ ಬನ್ನಿ ಸಕ್ಕತ್ತಾಗಿದೆ ಅಡ್ವೆಂಚರ್ ಆಗಿ. ಬೇಗ ಇದನ್ನೆಲ್ಲ ಎತ್ಕೊಬಿಡೋಣ ಬನ್ನಿ. ಸಾಕಲ್ಲ ಬ್ರೋ, ಸಿಕ್ಕಾಬಿಡ ಜೋರಾಗಿ ಮಳೆ ಬರ್ತಿದೆ. ಸೊ ಈಗ ಒಂದ್ ಸ್ವಲ್ಪ ಒಂದ್ ಜಾಗದಲ್ಲಿ ಕೂರೋಣ ಅಂತ. ಸೊ ಇಲ್ಲೊಂದು ಮರ ಇರೋದ್ರಿಂದ ಈ ಜಾಗದಲ್ಲಿ ಒಂದ್ ಸ್ವಲ್ಪ ಹೊತ್ತು ಬೆಸ್ಟ್ ಗೈಸ್. ಈ ಜಾಗದಲ್ಲಿ ಬ್ರೋ ಹೊಡೆದ್ರೆ ಹೆಂಗೆ ಬ್ರೋ ಎಲ್ಲ ಚಿಕನ್ ಟಿಕ್ಕಾ ಅಂತ ಹೇಳ್ತಿದ್ರು, ನಾವೇ ಅದ್ರೊಳಗೆ ಚಿಕನ್ ಟಿಕ್ಕಾ ರೋಸ್ಟೆಡ್ ಆಗಿರ್ತೀವಿ. ಹಂಗಾಗಿ ಗೈಸ್ ಚಿಕನ್ ಟಿಕ್ಕಾ ಮಾಡಕ್ ಹೋಗ್ಬಿಟ್ಟು ನಾವೇ ಚಿಕನ್ ಟಿಕ್ಕಾ ಆಗೋಗ್ಬಿಡ್ತೀವಿ ಗೈಸ್, ರೋಸ್ಟೆಡ್ ಆಗಿ. ಗೈಸ್ ಮಳೆ ನಿಂತು ಈಗ ಟೆಂಟ್ ಸ್ಟೇ ಹಾಕೋಣ ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ. ಗಿರಿ ಬ್ರೋ ಇದ್ದಾರೆ, ಜೀವನ್ ಇದ್ದಾರೆ. ಟಾರ್ಚ್ ಹಿಡ್ಕೊಂಡು ನೋಡಿ ಇಲ್ಲಿ ಬ್ರೋ. ರೆಡಿನಾ? ಸ್ಟಾರ್ಟ್ ಮಾಡೋಣ. ಜೀವನ್ ರೆಡಿ ಲೆಟ್ಸ್ ಗೋ. ರೋಸ್ ರೆಡಿ. ಇವಾಗ ಸ್ಪ್ರಿಂಕ್ಲಿಂಗ್ ಬರ್ತದೆ ಅಷ್ಟೇ, ಅವಾಗ್ಲೇ ಅಡ್ಮಳೆ ಹೊಡಿತಾ ಇತ್ತು. ಫೈನಲಿ ನಮ್ಮ ಟೆಂಟ್ ಗಳು ರೆಡಿ ಆಗಿದೆ. ಬಟ್ ಏನಂತಂದ್ರೆ ಈ ಟೆಂಟ್ ನ ಹಾಕ್ಬೇಕಂದ್ರೆ ತುಂಬಾ ಸ್ಟ್ರಗಲ್ ಆಯ್ತು. ರೀಸನ್ ಏನಂತಂದ್ರೆ ಒಂದು ಕತ್ಲೆ ಬೇರೆ ಆಗಿದೆ, ಇನ್ನೊಂದು ಏನಂತಂದ್ರೆ ಇವ್ರಿಬ್ರಿಗೂ ಟೆಂಟ್ ಹಾಕಕ್ ಬರೋದಿಲ್ಲ ಗೈಸ್. ಆ ರೀಸನ್ ಇಂದ ಒಬ್ನಿಗೆ ಸ್ವಲ್ಪ ಸ್ಟ್ರಗಲ್ ಆಯ್ತು. ಸೊ ಈಗ ಬನ್ನಿ ಬೇರೆ ಮುಂದಿನ ಏನೇನಿದೆ ಕೆಲಸ ನೋಡೋಣ. ನಮ್ ಟೆಂಟ್ ತೋರಿಸಿ ಬನ್ನಿ ಒಳಗಡೆ ಯಾವ ತರ ಇದೆ ಅಂತ. ಫಸ್ಟ್ ಟೈಮ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ವಾ. ಈಗ ನಾವು ನೆಕ್ಸ್ಟ್ ಚಿಕನ್ ಟಿಕ್ಕಾ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಈಗ ಕಲ್ಲು ಸೌದಿ ಎಲ್ಲ ಪ್ರತಿಯೊಂದು ತರಬೇಕು. ಸಂಜೆ ಸ್ವಲ್ಪ ಸೌದಿ ತಂದಿದೀವಲ್ಲ, ಇನ್ನೊಂದ್ ಸ್ವಲ್ಪ ಬೇಕು, ಬಟ್ ಅದಾಗಲ್ಲ. ಈಗ ಚಿಕನ್ ಟಿಕ್ಕಾ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಗಿರಿಬ್ರೋನು ಇದಾರೆ. ಈಗ ಬೇಗ ಚಿಕನ್ ಟಿಕ್ಕಾ ರೆಡಿ ಮಾಡುವ ಬ್ರೋ. ಫಸ್ಟ್ ಬ್ರೋ ಅವಾಗ್ಲೇ ಸೌದೆಗೆ ಏನೋ ಹುಡುಕ್ತಿದ್ದೆ, ಅರ್ಧಂಬರ್ಧ ಸೌದೆ ಆಗಿದೆ. ಈಗ ಸೌದೆ ಹುಡುಕ್ಬೇಕು ಈ ಕತ್ಲಲ್ಲಿ. 11 ಗಂಟೆಲಿ ಸೌದಿ ತರ ಕೆಲಸ ಸ್ಟಾರ್ಟ್ ಆಗಿದೆ ಇವಾಗ. ಬ್ರೋ ಲೇಟ್ ಮಾಡಂಗಿಲ್ಲ, 12 ಗಂಟೆಗೆ ಹೋಗುತ್ತೆ ಸೌದಿ ತರದೇನೆ. ಜೀವನ್ ಚಾಲೆಂಜ್ ಮಾಡ್ತಿದೀನಿ ಈಗ, ಚಾಲೆಂಜ್ ಕಂಟೆಂಟ್ ತರನೇ ಕನ್ವರ್ಟ್ ಆಗ್ಲಿ. ಜೀವನ್ ಬ್ರೋ ಈಗ ಆಲ್ರೆಡಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ, ಸ್ವಲ್ಪ ಅದ್ರ ಬಗ್ಗೆ ಟೆನ್ಷನ್ ಆಗ್ತಿದಾರೆ. ಕತ್ಲಲ್ಲಿ ಹೋಗ್ಬೇಕು ಆ ತರ ಎಲ್ಲ. ಜೀವನ್ ಬ್ರೋಗೂ ಒಂದ್ ಚಾಲೆಂಜ್. ನಾವೆಲ್ಲ ಇಲ್ಲೇ ಇರ್ತೀವಿ, ಹೋಗಿ ಒಳಗ್ ಹೋಗ್ಬಿಟ್ಟು ಫಾರೆಸ್ಟ್ ಒಳಗ್ ಹೋಗ್ಬಿಟ್ಟು ಸೌದೆಗಳು ಏನಂತ ಗೊತ್ತಾ, ಈ ಕತ್ಲೆ ಸೌದೆ ತರಕ್ ಹೋಗು ಅಂತ ಹೇಳ್ತೀವಪ್ಪ. ಏನ್ ಮಾಡ್ತೀಯ ಬ್ರೋ? ಚಾಲೆಂಜ್ ಹಿಡ್ಕೊಂಡು ಹೋಗ್ಬೋದಲ್ಲ, ಟಾರ್ಚ್ ಹಿಡ್ಕೊಂಡು ಹೋಗ್ಬೋದು ಬ್ರೋ. ಇಲ್ಲಾಂದ್ರೆ ಆಗಿ ಬಂದು ತಿನ್ಕೊಬಿಡುತ್ತೆ. ಏನು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರೆ ಏನ್ ನನಗೆ ಒಂದ್ ಚಿಕನ್ ಜಾಸ್ತಿ, ಒಂದ್ ಪೀಸ್ ಜಾಸ್ತಿ ಕೊಡೋಣ ಜೀವನ್ಗೆ. 100% ಚಾಲೆಂಜ್ ಅಂತೂ ಕೊಟ್ಟಿದ್ದಾರೆ. ಹೋಗ್ತಾ ಇದ್ದೀನಿ ನೋಡಿ, ಕತ್ಲೆ ಹೇಗಿದೆ ಗೊತ್ತಾ. ನೋಡಿ ಸುತ್ತಲೂ ಅಲ್ಲೆಲ್ಲ ಒಂದ್ ಸ್ವಲ್ಪ ಬೆಳ್ಕಂಡಂಗ್ ಕಾಣ್ತದೆ, ಅದು ಮೋಡದಿದು. ಜೀವನ್ ಆ ಕಡೆ ಬಿಟ್ಬಿಟ್ಟಿದೀವಿ. ಜೀವನ್ ಅಂತ ಎವಿ ಪುಕ್ಲ ಜೀವನ್ ಇಲ್ಲಿಂದ ಮನೆ ಒಳಗ್ ಕರೆಂಟ್ ಆಫ್ ಆದ್ರೆ ಒಳಗೆ ಹೋಗಲ್ಲ. ಅವನಿಗೆ ಏನೇನೋ ಮಾಡಿ ಕಳ್ಸಿದೀವಿ. ಚಾಲೆಂಜ್ ಅಕ್ಸೆಪ್ಟ್ ಮಾಡಿದಾರಲ್ಲ ನಮ್ಮ ಹುಡುಗ, ಗ್ರೇಟ್. ಬಟ್ ಬರೋ ಅಷ್ಟಿಗೆ ನೋಡೋಣ ಏನಾಗುತ್ತೆ ಅಂತ ಅವ್ನ ಪರಿಸ್ಥಿತಿ. ಭಯ ಆಗ್ತದೆ ಒಂದ್ ಕಡೆ, ಯಾಕಂದ್ರೆ ಪ್ರಾಣಿಗಳ ಕಾಟ ಅದು ಇದು ಅಂತ. ಸೌದೆಗಳು ಬೇರೆ ಹುಡ್ಕೊ ಬರಕ್ ಹೇಳಿದಾರೆ. ಇಲ್ಲೂ ಸೌದೆಗಳು ಕಾಣ್ತಲ್ಲ. ಇಲ್ಲಿ ನೋಡಿ, ಇಲ್ಲಿ ಯಾವ್ದೋ ಒಂದ್ ಪೊದೆ ತರ ಇದೆ, ಹೋಗಕ್ಕೆ ಭಯ ಆಗ್ತದೆ. ಇಲ್ಲಿ ಹೆಂಗ್ ಹೋಗೋದು ಏನೋ, ಎಲ್ಲಿಂದ ಸೌದೆ ಹುಡ್ಕೋದು ಒಂದು ಗೊತ್ತಾಗ್ತಲ್ಲ. ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೆ. ಇಲ್ಲಿ ಯಾವ್ದೋ ಒಂದು ಕಾಲ್ದಾರಿ ಇದೆ ನೋಡಿ ಇಲ್ಲಿ, ಬಟ್ ಹೋಗಕ್ಕೂ ಹೆದರಿಕೆ. ದೂರದಲ್ಲಿ ಒಂದು ಲೈಟ್ ಕಾಣಿಸ್ತಿದ್ಯಾ ಗೈಸ್? ಅಲ್ಲಿ ಯಾವ್ದೋ ಒಂದು ಲೈಟ್ ಇದೆ ನೋಡಿ ಇಲ್ಲಿ ದೂರದಲ್ಲಿ. ಗೈಸ್ ಇದೊಂದು ಕಲ್ ಸಿಕ್ಕಿದೆ, ಸೊ ಇದನ್ನ ಎತ್ಕೊಂಡ್ಬಿಡೋಣ. ಸೊ ನಮ್ ಟೆಂಟ್ ಇಲ್ಲಿ ನೋಡಿ, ಇಲ್ಲೇ ಇದೆ ಬ್ರೋ. ಎಲ್ಲಿ ಬ್ರೋ? ಜೀವನ ಎಲ್ಲದ ಬ್ರೋ? ಜೀವನ್ ಜೀವನ್ ಲೋ ಎಲ್ಲೋ ನೀನು ಲೋ ಆಟ ಆಡ್ಸ್ಬೇಡ ಕಣ, ಹೇಳು ಜೀವನ್. ಜೀವನ್ ಈ ವಿಚಾರದಲ್ಲೆಲ್ಲ ಬೇಡ ಕಣ ಬ್ರೋ. ಅಲ್ಲೆಲ್ಲ ಬರ್ತಾವನೆ ಬ್ರೋ, ಅಲ್ಲಿ ದೂರದಲ್ಲೆಲ್ಲ ಬರ್ತಾವನೆ. ಯಾವ್ದೋ ಒಂದು ಒಣಗಿರೋದು ಸಿಕ್ತು ಇಲ್ಲಿ. ಮರ ನೀಲಗಿರಿದು ಏನೋ ಅನ್ಸುತ್ತೆ, ಕಟ್ಟಾಗಿ ಬಿದ್ದಿದೆ ಸ್ವಲ್ಪ. ನನ್ನ ಪ್ರಕಾರ ಇದು ಸಾಕು ಅನ್ಸುತ್ತೆ, ಯಾಕಂದ್ರೆ ಅವಾಗ್ಲೇನೆ ಸ್ವಲ್ಪ ತಂದಿದ್ವಿ ಅದಕ್ಕೆ. ನೋಡಿ ಸರಿಯಾದ ಸಿಕ್ಕಿದೆ. ಪುಣ್ಯ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರೆ
ಟಿಕ್ಕ ಅಂತ ಹೇಳಿದಾರೆ. ಏನ್ ಟಿಕ್ಕಾನೋ ಏನೋ ಪ್ರಾಣಿಗಳ ಕಾಟ. ಈ ತರ ಎಲ್ಲ ಅಡ್ವೆಂಚರಸ್ ಮಾಡಕ್ಕೆ ನಿಜವಾಗ್ಲೂ ಧೈರ್ಯ ಬೇಕು. ಬಂದೇ ಬಿಟ್ಟ ನೋಡಿ. ನೋಡಿ ಗಾಯ್ಸ್, ನಾನು ನೋಡಿದ್ರೆ ಭಯ ಆಗತ್ತೆ ಅಂತವ್ರೆ. ಗೈಸ್ ಇಲ್ಲಿ ನೋಡಿ, ನಂದೇನ್ ತಪ್ಪಿಲ್ಲ, ಇವ್ರು ಹಾಕೊಂಡ್ ಬಂದಿರೋದು ನೋಡಿ ಗೈಸ್. ನನಗೆ ಸಡನ್ ಆಗಿ ಹೆಂಗ ಮಸಾಯ ಮರದಲ್ಲಿ ಬರುತ್ತಲ್ಲ ಈ ತರ ಎಲ್ಲ ಹಾಕೊಂಡ್ ಮಾಡ್ತಾರಲ್ಲ, ಆತರ ಅನಿಸ್ತಾ ಇದೆ. ಗೈಸ್ ನಾವೀಗ ಚಿಕನ್ ಟಿಕ್ಕಾ ಮಾಡೋದಕ್ಕೋಸ್ಕರ ನಾವು ಇದನ್ನ ಖಾರ ಪುಡಿ ಗೀರ ಪುಡಿ ಏನೋ ಮಕ್ಳು ಕಷ್ಟ ಪಡ್ಬಾರ್ದು ಅಂತ ಮಮ್ಮಿ ಎಲ್ಲ ಕಲ್ಸ್ಕೊಟ್ಬಿಟ್ಟಿದೆ. ಈಗ ಜಸ್ಟ್ ಬೆಂಕಿ ಹಾಕಿ ಬೇಯಿಸ್ತಿರೋದು ಅಷ್ಟೇನೆ. ನಿಮ್ಮ ಮಮ್ಮಿ ತುಂಬಾ ಒಳ್ಳೆಯರು. ಬೆಂಕಿ ರೆಡಿ. ಈಗ ಆಕ್ಚುಲಿ ನಾನು ಏನ್ ಅನ್ಕೊಂಡಿದ್ದೆ ಗೊತ್ತಾ, ಬೆಂಕಿ ಹಚ್ಚೋದು ತುಂಬಾ ದೊಡ್ಡ ಟಾಸ್ಕ್ ಅನ್ಕೊಂಡೆ. ಯಾವ್ದು ಬ್ರೋ ಅಷ್ಟು ಬೇಗ ಹಚ್ಚಿದೀರಾ? ಬೆಂಕಿ ಹಚ್ಚ ಅಭ್ಯಾಸನ ಎಲ್ಲ ಕಡೆನು. ಬಟ್ ಟಿನ್ನರ್ ಹಾಕಿದ್ವಲ್ಲ ಬೇಗ ದಕ್ಕಂತ ಹಚ್ಕೊಂಡು. ಗೈಸ್ ಬೆಂಕಿ ಮಾತ್ರ ಪಟ್ ಪಟ್ ಅಂತ ಹಚ್ಚಿತು. ಗೈಸ್ ಇಲ್ಲಿ ನೋಡಿ, ಮನೆಯಿಂದನೇ ಇದು ತಗೊಂಡು ತಂದ್ಬಿಟ್ಟಿದೀವಿ. ಎಲ್ಲ ರೆಡಿ ಇದೆ ಗಾಯ್ಸ್, ಬಿಸಿ ಮಾಡಿ ತಿನ್ಬೇಕಷ್ಟೇ. ತವನೇ ಎತ್ಕೊ ಬಂದಿದ್ವಿ. ಏನ್ ಬ್ರೋ? ತವಾ ಮತ್ತೆ ಚಿಕನ್ ಟಿಕ್ಕಾ ಮಾಡಕ್ಕೆಲ್ಲ ಪ್ರತಿಯೊಂದು ಪ್ರಿಪ್ರೇಷನ್ ಎಲ್ಲ ಮನೇಲೆ ಎಲ್ಲ ಪ್ರತಿಯೊಂದು ಎಲ್ಲ ಕಲ್ಸ್ಬಿಟ್ಟು ತಗೊಂಬಂದಿರೋದು. ಹಾಕೋದು, ಬೇಯಿಸೋದು, ತಿಂತಾ ಇರೋದು, ಒಳ್ಳೆ ಎಂಜಾಯ್ ಮಾಡ್ತಾ ನೇಚರ್ ಒಳಗಡೆ ಸ್ಟೇ ಮಾಡೋದು. ಹೆಂಗಿದೆ? ಹೌದು. ಬಟ್ ವೆದರ್ ಇದೆಯಲ್ಲ ಗೈಸ್, ಸೀರಿಯಸ್ಲಿ ಹೆಂಗಿದೆ ಅಂದ್ರೆ ಹೆವಿ ಚಳಿ ಇದೆ. ಮತ್ತೆ ಈ ಬೆಂಕಿ ಹತ್ರ ಕೂತಿದ ತಕ್ಷಣ ಒಂದ್ ಸೆಕೆಂಡ್ ಸ್ವರ್ಗನೇ ಹತ್ರ ಬಂದಂಗ ಅನಿಸ್ತು. ಏನ್ ಬ್ರೋ? ಸಕ್ಕತ್ತು ಚಳಿ ಇದೆ ಬ್ರೋ. ಏನ್ ಜೀವನ್ ಇಲ್ಲಿ ಬೆಂಕಿ ಹಾಕಿರೋದಕ್ಕೆ ನನಗೆ ನಿಜವಾಗ್ಲೂ ಇವಾಗ್ಲೇ ಸ್ವಲ್ಪ ಸ್ಟಡಿ ಆಗಿ ಸಮಾಧಾನ ಆಗ್ತಿರೋದು. ಹಿಂಸೆ ಆಗ್ತೈತೆ, ಅಷ್ಟು ಚಳಿ ಬ್ರೋ. ಜೀವನ್ ನನ್ಗುನು ಇದೆಲ್ಲ ಟೆಂಟ್ ಎಲ್ಲ ವಸ್ತು. ಗಿರಿ ಬ್ರೋಗ್ ಮಾತ್ರ ಅಡ್ವೆಂಚರ್ ಆಗಿ ಅವ್ರು ಸಿಂಗಲ್ ಆಗಿ ಮಾಡಿ ತುಂಬಾ ಅಭ್ಯಾಸ ಇದೆ ಬ್ರೋ. ಏನ್ ಮಾಡೋದು ಅನ್ನೋದೇ ನೋಡು. ಗಿರಿ ಬ್ರೋ ಇಷ್ಟು ಬೇಗ ಮಾಡಿದ್ರು, ಸುಮಾರು ಎಕ್ಸ್ಪೀರಿಯನ್ಸ್ ಇದೆ ಬ್ರೋ. ಒಬ್ಬೊಬ್ರೆ ಟೆಂಟ್ ಸ್ಟೇ ಮಾಡಿದ್ದಾರೆ, ಸುಮಾರು ವಿಡಿಯೋಸ್ ಅಲ್ಲಿ ನೋಡ್ಬೋದು ನೀವು. ಗೈಸ್ ನಾವೆಲ್ಲ 3 ಜನ ಡಯಟ್ ಅಲ್ಲಿ ಇದ್ವಿ, ಹಂಗಾಗಿ ಲಿಮಿಟೆಡ್ ಕ್ವಾಂಟಿಟಿ ಮಸಾಲೆ ಹಾಕಿರೋ ಚಿಕನ್ ತಗೊಬಂದಿರೋದಷ್ಟೇ. ಜಾಸ್ತಿ ಇದೇನ್ ಮಾಡಲ್ಲ, ಎಲ್ಲರೂ ಸಣ್ಣಗೆ ಹಾಕಿ ಟ್ರೈ ಮಾಡ್ತೀವಿ. ಏನ್ ಬ್ರೋ? ಯಾವ ಕಮ್ಮಿ ಆಗ್ತೀನೋ ಏನೋ ದೇವ್ರಿಗೆ ಗೊತ್ತು. ಬಟ್ ಎಫರ್ಟ್ ಹಾಕ್ತಿದ್ದಾರೆ, ಅದೇ ಖುಷಿ. ತವಾ ಚಿಕನ್ಗೆ ಮನೆಯಿಂದ ಕಲ್ಸ್ಕೊಂಡ್ ಬಂದಿದ್ದ ಐಟಮ್ ಈಗ ಇಡ್ತಾ ಇದೀವಿ. ಬಿಸಿ ಆಗಿದೆ, ಒಣಗ್ದಂಗ ಆಗ್ಬಿಟ್ಟೈತೆ ಬ್ರೋ. ಹಂಗೆ ಇರ್ಬೇಕು ಜೀವನ್. ತವಾ ಚಿಕನ್ ಅಂದ್ರೆ ನೋಡಿ, ನಮ್ ಟೆಂಟ್ ಅಲ್ಲಿದೆ. ಇಲ್ಲಿ ಎಣ್ಣೆ ಬೇಡವಾ? ಈ ಕಡೆ ಗಿರಿ ಬ್ರೋ ಇದಾರೆ, ಈ ಕಡೆ ಜೀವನ್ ಇದೆ. ಬೇಡ, ಡಯಟ್ ಅಲ್ಲಿ ಇದೀವಿ, ಬೇಡ ಎಣ್ಣೆ ಬೇಡ. ವಾ ಚೆನ್ನಾಗಿ ಇದ್ ಮಾಡಿದಾರಲ್ಲ ಮಮ್ಮಿ. ಸೈಕ್ ಟೈಮ್ ಬಂದು ಇವಾಗ 11:15. 3 ಜನ 3 ಸಿಗೋದು. ನಾನೇ ಒಂದ್ ತಿಂದ್ಬಿಟ್ಟಿದೀನಿ. ಹಂಗೆ ಹಸಿನ ತಿಂದ್ಬಿಟ್ಟಿದೀನಿ. ಕಾಮಿಡಿ ಹೆಂಗಿದೆ? ಕಾಮಿಡಿ ಗಾಯ್ಸ್ ಹೊರಗಡೆಯಿಂದ ಬಂದಾಗ ಇಲ್ಲಿ ನೋಡಿ, ಇಂಥ ಜಾಗದಲ್ಲಿ ಕಾಡ್ ಮನುಷ್ಯ ಆಗೋಗ್ಬಿಡ್ಬೇಕಂತ. ಹೌದೌದು. ಹಂಗಾದ್ರೆ ಮಾತ್ರ ನೋಡಿ ಪೂರ್ತಿ ಎಲ್ಲ ಪೂರ್ತಿ ಡೆನ್ ಫಾರೆಸ್ಟ್. ಕಾಡ್ ಮನುಷ್ಯ ಆಗ್ಬೇಕು, ಬಟ್ ಆದ್ರೆ ಹಸಿ ತಿನ್ನಕ್ ಆಗಲ್ಲ. ದಯವಿಟ್ಟು ಕ್ಯಾನ್ಸರ್ ಬಂದ್ಬಿಡುತ್ತೆ. ಬ್ರೋ ಫಸ್ಟ್ ಟೇಸ್ಟ್ ಯಾರು ನೋಡ್ತೀರಾ? ಟೇಸ್ಟ್ ಮುಂಚೆನೆ ಹೇಳ್ಬಿಟ್ಟಿದ್ದಾರೆ, ಸ್ವಲ್ಪ ಖಾರ ಜಾಸ್ತಿ ಹಾಕಿದಾರಂತೆ, ತುಂಬಾ ಹುಷಾರು. ಮತ್ತೆ ನಾಳೆ ಬೆಳಗ್ಗೆ ಹಂಗ ನೀವಿಬ್ರು ಎಡೆಟ್ ಪೀಸ್ತೀನಿ ಸಾಕು. ನಾನು ಓಕೆ ಬ್ರೋ ಹಂಗೆ ನಾಳೆ ಬೆಳಗ್ಗೆ ಜೀವನ್ ಕೇಳೋಣ ಹೆಂಗಿತ್ತು ಅಂತ. ಇದಕ್ಕಿಂತ ನಾಳೆ ಬೆಳಗ್ಗೆ ಕೇಳಿದ್ರೆ ಚೆನ್ನಾಗಿರುತ್ತೆ. ದೊಡ್ಡವರು ಮಕ್ಳಿಗೆ ಹೊಟ್ಟೆ ತುಂಬಾ ತಿನ್ಲಿ ಅಂತ ಏನ್ ಮಾಡಕ, ಬೆಳಗ್ಗೆ ಕೇಳೋಣ. ಮಕ್ಳಿರೋ ಟೈಮಲ್ಲೇ ತಿನ್ನಕ್ ಆಗೋದು. ವಯಸ್ಸಾಗ್ತಾ ಒಂದು ರೆಸ್ಪಾನ್ಸಿಬಿಲಿಟಿ ಬಂದ್ಮೇಲೆ ಹೊಟ್ಟೆಗೆ ಊಟ ಸೇರಲ್ಲ. ಯಾಕೆ ಹೇಳಿ? ಟೆನ್ಷನ್ಗಳಿರ್ತವೆ, ಕಮಿಟ್ಮೆಂಟ್ಸ್ಗಳಿರ್ತವೆ, ಕೆಲ್ಸಗಳಿರ್ತವೆ. ನಿಜ ಏನೇನಂದ್ರೆ ಬ್ಲಾಡರ್ ಓಪನ್ ಆಗುತ್ತೆ ಏಜ್ ಆಗ್ತಾ ಸೊ ಲಿಮಿಟ್ ಆಗಿ ತಿನ್ಬೇಕು ಅನ್ನೋದು. 3, 2, 1 ಸ್ಟಾರ್ಟ್. ಕ್ಲಿಯರ್ ಮಾಡೀಗ ವಿಡಿಯೋ. 3, 2, 1 ಅವೆಲ್ಲ ಹೇಳಿಲ್ಲ. ಪಕ್ಕ ಇವ್ನು ವೈಟ್ ತಾನೆ ಹಾಕಿದ್ದು, ನಾ ಇಬ್ರು ಬ್ಲಾಕ್ ತಾನೆ ಹಾಕಿದ್ದು. ಇಲ್ಲ ಅವನೇ ಜೀವನ್ ವಿನ್ ಆದ. ಗೈಸ್ ಜೀವನ್ ವಿನ್ ಆಗಿದ್ದಾನೆ. ಈಗ ಟೇಸ್ಟ್ ನೋಡಿ ನಿಮ್ಗೆ ರಿವ್ಯೂ ಕೊಡ್ತಾನೆ ಯಾವ ತರ ಇದೆ ಅಂತ. ಬನ್ನಿ ಗೈಸ್, ಜೀವನ್ ಚಿಕ್ಕ ಹುಡುಗ ಅಂತ ಹೇಳಿ ಸ್ಕ್ಯಾಮ್ ಮಾಡೋಣ ಅಂತ ಹೋದ್ವಿ, ಬಟ್ ಆಗಿಲ್ಲ. ಟೇಸ್ಟ್ ನೋಡು, ಅದೆಲ್ಲ ಟೇಸ್ಟ್ ಇದಲ್ಲ, ಸಣ್ಣ ತಗೋ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲೂ ಇಲ್ಲ, ಇಲ್ಲೇ ಇದೆ ನ್ಯಾಯ. ಮಸ್ತಾಗಿದೆ ಬದುಕು ಜೀವ. ನಮ್ಮ ಮಮ್ಮಿ ಬೇರೆ ಯೂಟ್ಯೂಬ್ ನೋಡುತ್ತಿರ್ತಾರೆ ನಂದು. ಇವೆಲ್ಲ ನಾವು ಟೇಸ್ಟ್ ಅಂತಾನೆ ನೋಡಕ್ ಹೋಗ್ತೇನೆ, ಎಲ್ಲ ಖಾಲಿಗೆ ಹೋಗ್ಬಿಡುತ್ತೆ. ಜೋಕ್ ಮಾಡ್ತಿಲ್ಲ, ನೆಕ್ಸ್ಟ್ ಲೆವೆಲ್ ಇದೆ. ಏನಂದ್ರೆ ಮಸಾಲೆಯಿಂದ ಹಿಡಿದು, ಖಾರದಿಂದ ಹಿಡಿದು, ಉಪ್ಪಿಂದ ಹಿಡಿದು ಪ್ರತಿಯೊಂದು ಪರ್ಫೆಕ್ಟ್ ಬೆಂದಿರೋದು ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಮಾತ್ರ ಸಖತ್ತಾಗಿ ಮಾಡಿದಾರ್ರಿ. ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಟ್ಟಿದಾರೆ. ಮಮ್ಮಿ ಐ ಲವ್ ಯು ಮಮ್ಮಿ. ಐ ಟು ಲವ್ ಯು ಮಮ್ಮಿ. ಇರೋ ನಾನಂತ ತಿನ್ಬೇಕು. ಬ್ರೋ ನೋಡು ಬ್ರೋ, ನೋಡ್ತಿರೋದು ಕತ್ತೆ ಇಟ್ಕೊಳ್ಳು ಬ್ರೋ. ದೇವ್ರ ಒಬ್ಬೇ ಇಲ್ಲ ನೋಡಿ,
ಅಣ್ಣ ಪಾಪ ಅಂತ ಬಿಟ್ರೆ ಎಲ್ಲ ಎತ್ಕೊಂಡು ಹೋಗ್ತಿದ್ದಾನೆ. ಈಗ ಏನ್ ಮಾಡೋದು ಇವನಿಗೆ ಇಸ್ಕೊಂಡು ಹೋಗ್ಬೇಡ ಬನ್ನಿ guys. ನಾದಿರ್ತಾನ ದೀರಾನ ಆಲ್ರೆಡಿ ಅವ್ನು ತಗೊಬಂದು ಇಟ್ಕೊಂಡ್ರೆ ಇಲ್ಲಿ ನೋಡಿ 2 ಪೀಸು ಅಲ್ಲೇ ಬೀಳ್ಸ್ಕೊಂಡ್ ಬಂದಿದ್ದಾನೆ. ತಿಂದೆ ಗೈಸ್ ಕೊನೆ 3 ಏನಾಗಿ ರಿವ್ಯೂ ಮಾಡ್ತಾ ಇದ್ದೀನಿ ಟೇಸ್ಟ್ ಯಾವ ತರ ಇದೆ ಅಂತ. ನಮ್ಮ ಮಮ್ಮಿನೇ ಕಲ್ಸ್ಕೊಟ್ಟಿದ್ದು. ಆಕ್ಚುಲಿ ಸುಮಾರು ವರ್ಷ ತಿಂದಿರೋದ್ರಿಂದ ಇದ್ರಲ್ಲಿ ಏನು ಚೇಂಜಸ್ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸಕ್ಕತ್ತಾಗಿದೆ. ಹೆಂಗಿದೆ ಬ್ರೋ ನಮ್ಮ ಮಮ್ಮಿ ಮಾಡಿದ್ದು? ನಿಮ್ಮ ಮಮ್ಮಿ ಮಾಡೋದು ಕ್ರೇಜಿ ಆಗಿದೆ ಗೈಸ್. ನೀವು ಎಲ್ಲೇ ಹೋಗಿ ಏನೇ ಮಾಡಿ ಎಲ್ಲೇ ಊಟ ಮಾಡಿ ಎಂಥ 5 ಸ್ಟಾರ್ ಹೋಟ್ಲಲ್ಲೇ ಹೋಗಿ, ಬಟ್ ನೀವೇನು ಗೊತ್ತಾ, ನೀವು ವಾಪಸ್ ಮನೆಗೆ ಬಂದು ಅಮ್ಮ ಮಾಡಿದ ಅಡುಗೆ ತಿಂದಾಗ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಸಿಗೋದು ನೀವೆಲ್ಲೂ ಹೋದ್ರೂ ಸಿಗಲ್ಲ. ನೀವೇನೋ ಹೊರಗಡೆ ಹೋಗಿ ಟ್ರಾವೆಲ್ ಮಾಡೋ ಅಂಥ ವ್ಯಕ್ತಿಗಳಾಗಿದ್ರೆ ನಿಮ್ಗೆ ಇದ್ರ ಬಗ್ಗೆ ಅರಿವಿರುತ್ತೆ. ಸೊ ಮಾರ್ಷಲ್ ಟ್ರಿಪ್ ಮುಗಿಸ್ಕೊಂಡ್ ಬಂದಲ್ಲ, ಬೆಳಗ್ಗೆ ಟಿಫನ್ ಏನು ಬ್ರೆಡ್ ಸಾಂಬಾರ್ ಹೆಚ್ಕೊಂಡು ತಿನ್ನು. ಎಷ್ಟೊತ್ತಿಗೆ ಮನೆ ಬರ್ತೀನಪ್ಪ, ಮುದ್ದೆ ಊಟ ಮಾಡ್ತೀನಪ್ಪ ದೇವ್ರೆ. ಅದ್ರಲ್ಲೂ ಸೊಪ್ಪಿನ ಸಾರು ನಂಗೆ ತುಂಬಾ ಇಷ್ಟ. ಬಂದಿದ ತಕ್ಷಣ ನಮ್ಮ ಅಮ್ಮ ಸೊಪ್ಪಿನ ಸಾಂಬಾರ್ ಮಾಡಿದ್ರು. ಇದೆ ಅಲ್ವಾ ಗೈಸ್, ಆಯ್ತು ಸ್ವರ್ಗ. ಸ್ವರ್ಗಕ್ಕೆ ರಪ್ ಅಂತ ಪಾಸ್ ಆಗಿದೆ. ಈಗ ಸ್ವಲ್ಪ ತಿಂದಾದ್ಮೇಲೆ ಈಗ ನಾವು ಟೆಂಟಲ್ಲಿ ನಿನ್ ಫೇವ್ರೇಟ್ ಹೀರೋ ಯಾರು? ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್. ಗೈಸ್ ಈಗ ದರ್ಶನ್ ಸರ್ ಇಂದು ಫ್ಯಾನ್ ಆಗಿರೋದ್ರಿಂದ ದರ್ಶನ್ ಸರ್ ಇಂದ ಒಂದು ಒಳ್ಳೆ ಡೈಲಾಗ್ ಹೊಡಿ ಬ್ರೋ. ದರ್ಶನ್ ಸರ್ ತರನೇ ಖಡಕ್ ಆಗಿ ಬರ್ಬೇಕು. ಫಿಲಂ ಡೈಲಾಗ ಇಲ್ಲ ಅಂತಂದ್ರೆ ಈಗ ಇತ್ತೀಚೆಗೆ ಕಾಲ್ ರೆಕಾರ್ಡ್ಸ್ ಎಲ್ಲ ವೈರಲ್ ಆಯ್ತಲ್ಲ, ಆ ಡೈಲಾಗ ಯಾವ್ದೊಂದು ಹೊಡಿ ಬ್ರೋ. ಈ ದಾಸ ಕೊಟ್ರೆ ವರ, ಇಟ್ರೆ ಶಾಪ. ತಾಯಿನಾಡು ವಿಷಯಕ್ಕೆ ಬಂದ್ರೆ ಜನ ಯಾರೇ ಇರ್ಲಿ, ಜಾಗ ಯಾವ್ದೇ ಇರ್ಲಿ, ನುಗ್ಗೊಡಿತೀನಿ. ಚೆನ್ನಾಗಿದೆ. ನೈಸ್ ನೈಸ್ ಸಕಲ ಹೊಡಿರಿ ಚಪ್ಪಾಳೆ. ಉಣ್ಣಕ್ಕೆ 1 ಪಾಯಿಂಟ್ ನೆಟ್ವರ್ಕ್ ಸಿಗ್ತದೆ ಬ್ರೋ. ಅದೇ ಒಂದು ಏರಿಯಾ ಬ್ರೋ. ಏನಾರ ಆದ್ರೆ ಯಾರಿಗಾರು ಫೋನ್ ಮಾಡ್ಬೋದು ಅಂತ. ಚಿಕ್ಕ ಫಾರೆಸ್ಟ್ ಒಳಗಡೆ ಇರ್ಬೋದು, ಬಟ್ ಸಿಟಿಯಿಂದ ನಾವು 18 ಕಿಲೋಮೀಟರ್ ದೂರ ಇದೀವಿ. ಸಿಟಿಯಿಂದ ತುಂಬಾ ದೂರ ಇದೀವಿ. ಅಲ್ಲೋ ಅಲ್ಲಿ ಯಾವ್ದೋ ದೊಡ್ಡದಾಗಿ ಶಬ್ದ ಬರ್ತಿದ್ದು ಸಾಂಗ್ಗಳು ಕೇಳಿದ್ರ? ಅದು ಹೋಮ್ ಸ್ಟೇ ಬ್ರೋ. ಸುಮಾರು ಅದು ಒಂದು 8 ಕಿಲೋಮೀಟರ್ ದೂರದಲ್ಲಿದೆ ಹೋಮ್ ಸ್ಟೇ. ಸಕ್ಕತ್ತು ಕತ್ಲೆಲಿ ಅದಕ್ಕೆ ಇಲ್ಲಿ ತನಕ ಕೇಳಿಸುತ್ತೆ. ತಂಪತ್ತಲ್ಲ ಬ್ರೋ, ತಂಪತ್ತಲ್ಲಿ ಏನೇ ಜೋರಾಗಿ ಸೌಂಡ್ ಕೇಳಿಸಿದ್ರು ಕ್ಲೀನ್ ಆಗಿ ಕೇಳಿಸುತ್ತೆ. ನೋಡಿ ಗೈಸ್, ನಾವಿರೋ ಜಾಗ ನೋಡಿ, ನಮ್ದು ಟೆಂಟ್ ಇಲ್ಲಿ, ನಾವಲ್ಲೇನೆ ಅಡಿಗೆ ಮಾಡಿದ್ದು. ಸುತ್ತ ನೀವು ಕಾಣಿಸುತ್ತಾ ಏನೋ ಗೊತ್ತಿಲ್ಲ, ಟಾರ್ಚ್ ಆನ್ ಮಾಡು ಬ್ರೋ. ಸುತ್ತ ಫಾರೆಸ್ಟ್ ಏನಿಲ್ಲ. ಈಗ ನಾವು ಎಲ್ಲ ತಿಂಡಿ ಎಲ್ಲ ಮುಗಿಸಿದಾಗಿದೆ. ಬೆಳಗ್ಗೆಯಿಂದ ಟಯರ್ಡ್ ಕೂಡ ಆಗಿದೀವಿ. ಸೊ ಇವಾಗ ನಾವು ಮಲ್ಕೊಳ್ಳೋ ಟೈಮು ಟೆಂಟ್ ಒಳಗಡೆ ಹೋಗೋಣ ಬನ್ನಿ. ಹಚ್ಚಿರ ಕೆಂಡ ಸಮೇತ ಇದು ಹೋಗ್ಬಿಟ್ಟಿದೆ ಅಲ್ಲ. ಎಲ್ಲಿ ಬ್ರೋ ಇದೆಲ್ಲ ಹೋಗಿದೆ? ಬೆಂಕಿ ಎಲ್ಲ ಹೋಗಿ ಹೊಗೆ ಆಡ್ತಿದೆ ಅಷ್ಟೇ. ಏನಿಲ್ಲ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಈಗ ಹೋಗಿ ಜೀವನ್ ಫಸ್ಟ್ ಒಳಗಡೆ ಹೋಗ್ತದನ. ಜೀವನ್ ಲೆಟ್ಸ್ ಗೋ. ಹೋಗ್ತಾವನ ಜೀವನ್ ಒಳಗಡೆ. ಇಲ್ಲಿ ಏನೋ ಬರಲ್ಲ ತಾನೆ ಇಲ್ಲಿಗೆ. ಯಾವ ಹುಳ್ಳಿನೂ ಬರಲ್ಲ ಹತ್ತು ಬ್ರೋ. ಜೈ 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 ಬಜರಂಗ್ ಬಲಿ. ಗೈಸ್ ಆಕ್ಚುಲಿ ಇದೇನ್ ಗೊತ್ತಾ, ಇದು 2 ಜನಕ್ಕೆ ಆಗೋ ಸ್ಟೆಂಟ್. ಇಬ್ರು ಆ ಕಡೆ ಮಲ್ಕೊಳ್ತಾರೆ, ಇನ್ನಿಬ್ರು ಈ ಕಡೆ ಮಲ್ಕೊಳ್ತಾರೆ. ಅದೇ ಮಜಾ. ಏನ್ ಬ್ರೋ? ಹೌದು ಬ್ರೋ. ಒದ್ದಾಡಿ ಹೆಂಗಿದೆ ಜೀವನ್? ಅಯ್ಯೋ ಬ್ರೋ. ಆದ್ರೂ ಬ್ರೋ ಫಸ್ಟ್ ಟೈಮ್ ಕಾಡ್ ಒಳಗಡೆ ಟೆಂಟ್ ಹಾಕಿರೋದು. ಸೇಮ್ ಕೇಳು, ಬರೀ ಗಿಚಿ ಗಿಚಿ ಗಿರಿಗಿಚಿ ಗಚ ಗಚ ಬ್ರೋ. ಸೌಂಡ್ ಕೇಳು. ಆ ದೂರದಿಂದ ಅದು ಯಾವ್ದೋ DJ ಶಬ್ದ ಬರ್ತಾ ಇದೆ ಬ್ರೋ. ಹೋಮ್ ಸ್ಟೇ ಇದೆಲ್ಲ ಜೀವನ್ 10 ಕಿಲೋಮೀಟರ್ ದೂರದಲ್ಲಿ ಒಂದು ಹೋಮ್ ಸ್ಟೇ ಇದೆ. ಅಲ್ಲಿನ ಸೌಂಡ್ ಬ್ರೋ ಎಷ್ಟೊಂದು ಜಾಸ್ತಿ ಸೌಂಡ್ ಕೊಟ್ಟಿದ್ದಾರೆ ನೋಡಿ ಅಲ್ವಾ ಬ್ರೋ. ಈಗ ಏನ್ ಗೊತ್ತಾ ಬ್ರೋ, ನಿಧಾನ ಮಾತಾಡಿಕೊಂಡು ಯಾಕೋ ಸುಮ್ಮನೆ ಕಾಡಲ್ಲಿ ಆನೆಸ್ಟ್ ಆಗಿ ಕೇಳ್ತಿರೋದು. ವಿಡಿಯೋ ಅಂತಲ್ಲ, ಜೆನ್ಯೂನ್ ಆಗಿ ಕೇಳ್ತಿರೋ. ಟೆಂಟ್ ಅಲ್ಲಿ ಫಸ್ಟ್ ಟೈಮ್ ಮಲ್ಗಿರೋದ ಮುಂಚೆನೂ ಮಲ್ಗಿದಿಲ್ಲ ಬ್ರೋ. ನಾವಿಬ್ರು ಫಸ್ಟ್ ಟೈಮ್ ಇಲ್ಲ, ದೇವರಣೆಗಳು ನಾವಿಬ್ರು ಫಸ್ಟ್ ಟೈಮ್ ಇದೆ. ಫಸ್ಟ್ ಟೈಮ್ ಈ ವಿಡಿಯೋ ಅನ್ನೋದ್ ಬಿಟ್ಟು ರಿಯಲ್ ಆಗಿ ಹೇಳ್ತಿರೋದಾ? ಹೆಂಗ ಅನಿಸ್ತಾ ಟೆಂಟ್ ಒಳಗೆ ಬಂದ್ರಿ? ಮಜಾ. ಅದೇ ಬ್ರೋ, ಇದೇ ಫಸ್ಟ್ ಟೈಮ್ ಅಲ್ವಾ, ಒಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ತರ. ನೋಡೋಣ ರಾತ್ರಿ ಎಲ್ಲ ಯಾವ ತರ ಇರುತ್ತೆ ಅನ್ನೋದು ಎಕ್ಸ್ಪೀರಿಯನ್ಸ್ ಮಾಡೋಣ. ರಾತ್ರಿ ಏನೋ 3 ಜನ ಅಂತೂ ಬರೋ ಡೌಟ್. ಕಷ್ಟ ಇದೆ, ಇಷ್ಟು ಬೇಗ ನಿದ್ದೆ ಬರೋದಂತೂ ಕಷ್ಟ ಇದೆ ಬ್ರೋ. ನೋಡೋಣ ಏನಾಗುತ್ತೆ ಅಂತ. ಇಷ್ಟು ಬೇಗ ಅಂತ 12 ಗಂಟೆ ದಾಟ್ತು ಅಂತ ಹೇಳ್ಬಿಟ್ಟು ಮತ್ತೆ ಇಷ್ಟು ಬೇಗ ಅಂತ. ಅದೇ ಬ್ರೋ, ಅಂದ್ರೆ ಫಸ್ಟ್ ಟೈಮ್ ಬೇರೆ ಇಲ್ಲಿ ಸ್ಟೇ ಆಗ್ತಿರೋದಲ್ವಾ, ನಮಗ್ ನಿದ್ದೆ ಬರುತ್ತೋ ಇಲ್ವೋ, ಯಾವ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಹೊಸ ಜಾಗ ಅನ್ನೋ ತರ. ಹೌದು. ಮತ್ತೆ ಏನ್ ಗೊತ್ತಾ, ಭಯ ಫೀಲ್ ಆಗುತ್ತಲ್ಲ ಅದಕ್ಕ. ಬ್ರೋ ನಾವ್ 3 ಜನ ಇದೀವಲ್ಲ ಬ್ರೋ. ಭಯ ಅನ್ನೋದು ಬೇರೆ ತರ ಅಲ್ಲ ಬ್ರೋ. ಪ್ರಾಣಿಗಳು, ಕಾಡು ಬೇರೆ. ಇವಾಗ ಏನೇ ಆಗ್ಲಿ ಅವುಗಳು ಇಷ್ಟೊತ್ತಲ್ಲಿ ನಾಯಿನರಿ ಬಂದ್ರೆ ಅಚ್ಚಪಚ್ಚ ಅಂತ ಓಡಿಸ್ಬೋದು. ಅದೇ ಹುಲಿ ಸಿಂಹ ಎಲ್ಲ ಬಂದ್ಬಿಟ್ರೆ ಏನ್ ಮಾಡೋದು ಹೇಳಿ? ಈಗ ನೀವೇ ಹೇಳಿ. ಅಂದ್ಬಿಟ್ರೆ ಹಾ ಹಾ ಅಂತ ಬಂದ್ಬಿಡತ್ತೆ ನಮ್ಮ ಹತ್ರ. ಯಾವ ತರ ಹಾ ಹಾ ಅಂತ ಇಲ್ಲ, ಹಿಂಗ ಹೇಳೋಣ, ಏ ಸಿಂಹ ಹೋಗು ಅಂತ. ಆನೆ ಬಂದ್ರೆ ಏಣಿ ಗಿಣಿ ಏಣಿ ಒಕ್ಕೋಡಿ. ನರಸಿಂಹರಾಜು ಬಳ್ಳಾಪುರ ಏನಾರ ಅವ್ರು ಇದ್ಬಿಟ್ಟಿದ್ರೆ ಇವಾಗ ಕಾಮಿಡಿ ಆಕ್ಟರ್ಗಿಂತ ಫಸ್ಟ್ ಸ್ಥಾನದಲ್ಲಿ ಇರ್ತಿದ್ರು. ಕೇಳಿದ್ರು ನರಸಿಂಹರಾಜು ಬಳ್ಳಾಪುರ ಲಾಕ್ ಡೌನ್ ಅಲ್ಲಿ ಲೆಜೆಂಡ್ರಿ. ಸುಮಾರು ಜನದ ಮುಖದಲ್ಲಿ ನಗು ಬರಕ್ಕೆ ನರಸಿಂಹರಾಜು ಕಾರಣ. ಜೈ ಜೈ ನರಸಿಂಹರಾಜಣ್ಣ. ಗೈಸ್ ಸಖತ್ತು ನಿದ್ದೆ ಬರ್ತಿದೆ, ಮಲ್ಗೋಣ ಬನ್ನಿ. ನಮ್ ಟೆಂಟ್ ಈ ತರ ಇದೆ.
ಬೆಳಗ್ಗೆ ಈಗ ಟೈಮು ರಾತ್ರಿ 12 ಕಾಲ್ ಆಗಿದೆ. ಟೈಮು 12 ಕಾಲು. ಇನ್ನೊಂದು 5-6 ಅವರ್ಸ್ ಮಲಗಿದ್ಬಿಟ್ರೆ ಮಾರ್ನಿಂಗ್ ಆಗುತ್ತೆ. ಬೆಳಗ್ಗೆ ಯಾವ ತರ ವೆದರ್ ಇದೆ, ಮಲ್ಗಕ್ಕೆ ಬೆಡ್ಶೀಟ್ ಗಿರ್ಶೀಟ್ ಏನಿಲ್ಲ. ಇವತ್ತಿದೆ ಹಬ್ಬ, ಮಾರಿ ಹಬ್ಬ. ನಮ್ ಕೈನೇ ತಲೆ ನಿಂಬು ಮಲ್ಕೊಳ್ರಿ. ಸಡನ್ ಪ್ಲಾನ್ ಮಾಡಿದ್ದು ಇವತ್ತು ನಾವು. ಎರಡೇ ಬೆಡ್ಶೀಟ್. ಸಡನ್ ಬನ್ನಿ ಬ್ರೋ. ನೀನೇ ನನ್ ಗರ್ಲ್ ಫ್ರೆಂಡ್. ಅಬ್ಬಾ ಸಖತ್ತು ಮೈಕೆ ನೋವಾಗ್ಬಿಡಿದು. ಸಾಯಿರಾಮ್. ಗೈಸ್ ಏನಂತಂದ್ರೆ ಇಲ್ಲಿ ನೋಡಿ ಆಲ್ರೆಡಿ ಇವರಿಬ್ರು ಮಲ್ಕೊಳ್ತಾ ಇದ್ದಾರೆ. ಬ್ರೋ ಸುಸ್ತಾಗೋಯ್ತಾ? ಸುಸ್ತಾಗ್ಬಿಟ್ಟಿದ್ದೀನಿ ಬ್ರೋ ಬೆಳಗ್ಗೆ. ಜೀವನ್ ಬ್ರೋ ಆಲ್ಮೋಸ್ಟ್ ಕಣ್ಣು ಮುಚ್ಚಿದ್ರೆ ಈಗ ಮಲ್ಕೊಂಡು 2 ನಿಮಿಷ ಆಗಿಲ್ಲ, ಕಣ್ಣು ಮುಚ್ಕೊಂಡು ನಿದ್ದೆ ಮಾಡಕ್ಕೆ. ಸೊ ನೋಡಿ ಸ್ವಲ್ಪ ಈಗ ಮಲ್ಕೊಂಡ್ಬಿಡೋಣ ಗೈಸ್. ಗುಡ್ ನೈಟ್.